ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ವಿಡಿಯೋದ ಉದ್ದೇಶ ಬಂದುಬಿಟ್ಟು ಯಾವುದೇ ಒಂದು ಫೋಟೋ ಆಗಿರಲಿ, ಯಾವುದೇ ಒಂದು ವಿಡಿಯೋ ಆಗಿರಲಿ, ಅದನ್ನು ಹೈ ಕ್ವಾಲಿಟಿ ಒಳಗೆ ಯಾವ ಥರ ಅದನ್ನು ಟರ್ನ್ ಮಾಡೋದು ಅಥವಾ ಯಾವ ಥರ ಅದನ್ನು ಕನ್ವರ್ಟ್ ಮಾಡೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದ ಪರ್ಪಸ್ ಐತಿ. ವಿಡಿಯೋನ ಪೂರ್ತಿಯಾಗಿ ಪೇಷನ್ಸಿಂದ ನೋಡಿರಿ. ನೀವೇನಾರ ಕ್ರಿಯೇಟರ್ಸ್ ಆಗಿದ್ರಪ್ಪ ಅಂದ್ರೆ, ಅಥವಾ ನೀವು ಒಂದು ಫ್ರೆಂಡ್ ಸರ್ಕಲ್ನಾಗ ಯಾರಾದರೂ ಕ್ರಿಯೇಟರ್ಸ್ ಆಗಿದ್ರಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾದಾಗ ಅಥವಾ ಯೂಟ್ಯೂಬ್ನಾಗ, ಇನ್ಸ್ಟಾಗ್ರಾಮ್ನಾಗ, ಫೇಸ್ಬುಕ್ನಾಗ ಈ ಥರ ಏನೋ ಒಂದು ಕ್ರಿಯೇಟಿವಿಟಿಯನ್ನು ಇಟ್ಕೊಂಡಿರ್ತಾರೋ ಅವರಿಗೆ ಇಮೇಜ್ಗಳು ಮತ್ತು ವಿಡಿಯೋಗಳ ಕ್ವಾಲಿಟಿ ಅಥವಾ ಪ್ರಾಬ್ಲಮ್ ಇರ್ತೈತಿ. ಆ ಒಂದು ಪ್ರಾಬ್ಲಮ್ಗೆ ಇವತ್ತಿನ ಒಂದು ವಿಡಿಯೋದಾಗ ಸೊಲ್ಯೂಷನ್ ಅನ್ನೋದು ತೊಗೊಂಬರತ್ನು. ವಿಡಿಯೋದ ಉದ್ದೇಶ ಗೊತ್ತೈತೆ, ಯಾವ ಥರ ಹೈ ಕ್ವಾಲಿಟಿ ಮಾಡೋದು, ಲೋ ಕ್ವಾಲಿಟಿ ಒಳಗಿರುವಂಥ ಇಮೇಜ್ಗಳು ಅಥವಾ ನಿಮ್ಮದಾದಂಥ ಇಮೇಜ್ಗಳನ್ನ ನಾವು ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದು ಇವತ್ತಿನ ಒಂದು ವಿಡಿಯೋದ ಪರ್ಪಸ್ಸು ಅದು ಐತಿ. ಸೊ ಫ್ರೆಂಡ್ಸ್, ಎರಡೂ ಕೂಡ ಇವತ್ತಿನ ಒಂದು ವಿಡಿಯೋಗ ತಿಳಿಸ್ಕೊಡತ್ನು. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಆಗೈತಿ ಇಬ್ಬರಿಗೂ ಕೂಡ. ನಿಮಗೂ ಆಗಿರ್ಬೋದು, ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ನಾಗೂ ಆಗಿರ್ಬೋದು, ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗೈತಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ಪೇಷನ್ಸಿಂದ ನೋಡಿರಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ಪೇಷನ್ಸಿಂದ ನೋಡಿದ ಮೇಲೆ ವಿಡಿಯೋ ಏನಾರು ಇಷ್ಟ ಆತಪ್ಪ ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನಾವು ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಜೆನ್ಯೂನಾಗಿ ಟ್ರಸ್ಟ್ಫುಲ್ ಆಗಿರ್ತಾವೆ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳತ್ನು. ಮತ್ತು ವಿಷಯಕ್ಕೆ ಬರೋನು ಯಾವ ಒಂದು ವೆಬ್ಸೈಟ್ ಅಂತೇಳಿ ಹೇಳ್ತನು. ಸೊ ಫ್ರೆಂಡ್ಸ್, ಮೊದಲಿಗೆ ಬಂದುಬಿಟ್ಟು ವೆಬ್ಸೈಟ್ನ ನಾನು ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಇಟ್ಟಿರ್ತೀನಿ. ಅಲ್ಲಿ ನೀವು ಚೆಕ್ಔಟ್ ಮಾಡ್ಕೊಂಡು ಡೈರೆಕ್ಟಾಗಿ ಓಪನ್ ಮಾಡಿರಿ. ವೆಬ್ಸೈಟ್ ಲಿಂಕ್ ಬಂದುಬಿಟ್ಟು ಡೈರೆಕ್ಟಾಗಿ ಈ ಥರ ಓಪನ್ ಆಗೈತಿ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ನೋಡ್ಬೋದು ಸ್ಟಾರ್ಟಿಂಗ್ ನಮಗೆ ಈ ಥರ ತೋರಿಸ್ತಾರೆ. ನಮಗೂ ಕೂಡ ಈ ಥರ ಬರಲಿಲ್ಲ. ಡೈರೆಕ್ಟಾಗಿ ನಮ್ಮ ಒಂದು ಪೇಜನ್ನು ಬೇರೆ ಓಪನ್ ಆಗೈತಿ. ಆ ಒಂದು ಪೇಜ್ ನಾನು ಇಲ್ಲಿ ತೋರಿಸಿ ನೋಡ್ಬೋದು. ನಾನು ಕೂಡ ಬ್ಯಾಕ್ ಬರತ್ತೀನಿ. ಈಗ ಬ್ಯಾಕ್ ಬನ್ನಿಪ್ಪ. ನಾ ಈಗ ಪೂರ್ತಿ ಬ್ಯಾಕ್ ಬರಬೇಕು. ಸಾರಿ, ಕರೆಕ್ಟಾಗಿ ಬ್ಯಾಕ್ ಬರೋಕೆ ಬರಲ್ದು. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಬ್ಯಾಗ್ ಬಂದನು. ಈಗ ಪೂರ್ತಿ ಬ್ಯಾಗ್ ಬಂದನು. ಪೂರ್ತಿ ಬ್ಯಾಗ್ ಬಂದ ಮೇಲೆ ನಮ್ಗೆ ಇಲ್ಲಿ 3 ಆಪ್ಷನ್ಗಳು ಕೊಡ್ತಾನೆ. ಒಂದೇದು ಏನು ಕೊಡ್ತಾನಪ್ಪ, ಜನ್ರೇಟ್ ಇಮೇಜ್ ಅಂತ ಕೊಟ್ಟಿರ್ತಾನೆ. ಜನ್ರೇಟ್ ಇಮೇಜ್ ಅಂದ್ರೆ ನಿಮ್ಮದಾದಂಥ ಒಂದು ಓನಾಗಿ ನೀವು ಫೋಟೋಗಳನ್ನ ತಯಾರಿಸ್ಬೋದು ಅಂತೇಳಿ ಹೇಳಿ ಇಲ್ಲಿ ಆಗಲೇ. ಅದನ್ನು ನೀವು ಇಲ್ಲಿ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಒಂದೇ ಆಪ್ಷನ್ ನೀವು ಕ್ಲಿಕ್ ಮಾಡಬೇಕು. ಜನ್ರೇಟ್ ನೀವು ಇಮೇಜ್, ನಿಮ್ಮದಾದಂಥ ಓನಾಗಿ ಇಮೇಜ್ಗಳನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು, ಕ್ರಿಯೇಟ್ ಮಾಡ್ಕೋಬೇಕು. ಇದು ಒಂದೇ ಆಪ್ಷನ್ಗೆ. ಇನ್ನು ಎರಡನೇ ಆಪ್ಷನ್ ಏನಪ್ಪ ಅಂದರೆ ಎನ್ಹ್ಯಾನ್ಸರ್ ಅಂತೇಳಿ. ಯಾವುದೇ ಒಂದು ಫೋಟೋ ಇರಲಿ ಅದನ್ನು ನೀವು ಯಾವುದೇ ಒಂದು ವಿಡಿಯೋ ಇರಲಿ ಅದನ್ನು ನೀವು ಹೈ ಕ್ವಾಲಿಟಿ ಒಳಗೆ ಕನ್ವರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ನೀವು ಎರಡನೇ ಒಂದು ಆಪ್ಷನ್ನ ಚೂಸ್ ಮಾಡ್ಬೇಕು. ನಿಮ್ಮದು ಒಂದು ಫೋಟೋ ಅಥವಾ ಎಲ್ಲ ವಿಡಿಯೋ ಏನಾಯ್ತಪ್ಪ ಅಂದ್ರೆ ಅದನ್ನು ನೀವು ಹೈ ಕ್ವಾಲಿಟಿ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ಮೂರನೇ ಒಂದು ಆಪ್ಷನ್ನ ಕ್ಲಿಕ್ ಮಾಡಿರಿ. ಅದು AI ವಿಡಿಯೋ ಆಗಿತ್ತಪ್ಪ ಅಂದ್ರೆ ಅಷ್ಟೇ. AI ವಿಡಿಯೋ ಏನಾರು ಆಗಿತ್ತಪ್ಪ ಅಂದ್ರೆ ಲೋ ಕ್ವಾಲಿಟಿ ಒಳಗೆ ಅದನ್ನು ನೀವು ಹೈ ಕ್ವಾಲಿಟಿ ಒಳಗೆ ಇಲ್ಲಿ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇಲ್ಲಿ ನೀವು ಕೆಲವೊಂದಿಷ್ಟು ಟೈಮ್ ಫ್ರೀ ಆಫ್ ಕಾಸ್ಟ್ ಇರ್ತೈತಿ. ಅದು ಯಾವ ಥರ ಚಾರ್ಜ್ನ ಅವರು ಕೇಳಂಗಿಲ್ಲ. ನಿಮ್ಮ ಒಂದು ಗೂಗಲ್ ಅಕೌಂಟ್ನ ಲಾಗಿನ್ ಕೇಳ್ತಾರೆ. ಸ್ಟಾರ್ಟಿಂಗ್ ನೀವು ಯಾವ್ದಾರ ಒಂದು ಕ್ಲಿಕ್ ಮಾಡ್ತಿರಲಿ ಆಪ್ಷನ್, ಅಲ್ಲಿ ಒಂದು ಲಾಗಿನ್ ಮಾಡ್ತಾರಂತಾರೆ. ಗೂಗಲ್ ಅಕೌಂಟ್ನ ಲಾಗಿನ್ ಕೊಟ್ಟ ಮೇಲೆ ಒಂದಷ್ಟು ಇಮೇಜ್ ಕೊಡ್ತಾರೆ. ನೀವು ಚೂಸ್ ಮಾಡ್ಕೊರಿ. ಚೂಸ್ ಮಾಡ್ಕೊಂಡು ನೀವು ಆರಾಮಾಗಿ HD ಕ್ವಾಲಿಟಿ ಒಳಗೆ ಕನ್ವರ್ಟ್ ಮಾಡ್ಕೋಬೋದು. ಯಾವ ಥರ ಪ್ರಾಬ್ಲಮ್ ಅನ್ನೋದು ಬರೋಂಗಿಲ್ಲ. ಸೊ ಫ್ರೆಂಡ್ಸ್, ಈ ಒಂದು ವೆಬ್ಸೈಟ್ನ ಯೂಸ್ ಮಾಡಿದ ಮೇಲೆ ಯಾವ ಥರ ಅನ್ನಿಸ್ತೈತಿ ಹೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಇಂಥದ್ದು ಒಂದು ಬೆಸ್ಟ್ ಟೆಕ್ನಿಕಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ವೆಬ್ಸೈಟ್ ಅಪ್ಲಿಕೇಶನ್ಗಳು ಏನೋ ಬೇಕಂದ್ರೂ ಮುಂದಿನ ಒಂದು ವಿಡಿಯೋದಾಗ ತೊಗೊಂಬರ್ತಿರ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿವರೆಗೂ ಟಾಟಾ.